ನಮಸ್ಕಾರ ವೀಕ್ಷಕರೇ, ಈ ಜಗತ್ತಿನಲ್ಲಿ ಅದೆಷ್ಟೋ ಜನರ ಕನಸು ಒಂದು ಸ್ವಂತ ಮನೆ ಕಟ್ಟೋದು. ಅದಕ್ಕೋಸ್ಕರ ಅವರು ಅದೆಷ್ಟೋ ಕಷ್ಟಪಡ್ತಾರೆ, ಹಗಲು ರಾತ್ರಿ ದುಡಿತಾರೆ. ಹಾಗೆ ಕೂಡಿಟ್ಟ ಅಥವಾ ಲೋನ್ ಮೂಲಕ ತೆಗೆದುಕೊಂಡ ಹಣದಿಂದ ಒಂದು ಸೈಟ್ ತಗೊಂಡು ಮನೆ ಕಟ್ತಾರೆ. ಆದರೆ ಕಟ್ಟೋ ಮನೆ ಕೇವಲ ವಾಸ ಇರೋಕೆ ಅಷ್ಟೇ ಅಲ್ಲ, ಅಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯ ಎಲ್ಲವೂ ಸಿಗಬೇಕು. ಹೀಗೆ ಕಟ್ಟೋ ಮನೆಯಲ್ಲಿ ಸಮೃದ್ಧಿ, ಶಾಂತಿ ನೆಲೆಸಿ ಮನೆ ಬೃಂದಾವನವಾಗಬೇಕಾದ್ರೆ ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ವಾಸ್ತು ಪ್ರಕಾರ ಕಟ್ಟಿದರೆ ನೀವು ಅಂದುಕೊಂಡಿದ್ದೆಲ್ಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ವಾಸ್ತು ಅಂದ್ರೆ ಏನು? ಈ ವಾಸ್ತುವಿಂದ ಆಗೋ ಉಪಯೋಗಗಳು ಏನು? ಹಾಗೆ ಮನೆ ಹೇಗೆ ಕಟ್ಟಿದ್ರೆ ಮನೆ ಬೃಂದಾವನವಾಗುತ್ತೆ? ಈ ಎಲ್ಲವುದರ ಬಗ್ಗೆ ನಾವೀ ದಿನ ತಿಳಿದುಕೊಳ್ಳೋಣ. ನಮ್ಮಲ್ಲಿ ಅದೆಷ್ಟೋ ಜನ ಲಕ್ಷಾಂತರ, ಕೋಟ್ಯಾಂತರ ಹಣ ಖರ್ಚು ಮಾಡಿ ಮನೆ ಕಟ್ಟಿಸ್ತಾರೆ. ಆದರೆ ಆ ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ. ಪ್ರತಿದಿನ ಜಗಳ, ಮನಸ್ತಾಪ, ಅನಾರೋಗ್ಯ, ಸಂಬಂಧಗಳ ನಡುವೆ ಬಿರುಕು, ವ್ಯಾಪಾರದಲ್ಲಿ ನಷ್ಟ, ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತವೆ. ಅದಕ್ಕೆ ಮೂಲ ಕಾರಣ ವಾಸ್ತು ಪ್ರಕಾರ ಮನೆ ಕಟ್ಟದೇ ಇರೋದು. ನಮ್ಮಲ್ಲಿ ಅದೆಷ್ಟೋ ಜನ ವಾಸ್ತುವನ್ನ ನಂಬೋದಿಲ್ಲ. ಆದರೆ ಈ ವಾಸ್ತುಶಾಸ್ತ್ರ ವೇದಗಳಿಂದ ಬಂದ ವಿಜ್ಞಾನವಾಗಿದೆ. ಇನ್ನು ಈ ವಾಸ್ತುಶಾಸ್ತ್ರನ ಧಾರ್ಮಿಕವಾಗಿ ನೋಡೋದಾದ್ರೆ ಈ ವಾಸ್ತುಶಾಸ್ತ್ರವನ್ನ ಭೃಂಗು, ಅತ್ರಿ, ವಸಿಷ್ಠ, ವಿಶ್ವಕರ್ಮ, ಯಮ, ನಾರದ, ನಗ್ನಜಿತ್, ವಿಶಾಲಾಕ್ಷ, ಪುರಂದರ, ಬ್ರಹ್ಮ, ಕುಮಾರ, ನಂದೀಶ, ಶೌನಕ, ಗರ್ಗ, ವಾಸುದೇವ, ಅನಿರುದ್ಧ, ಶುಕ್ರ, ಬೃಹಸ್ಪತಿ, ಹೀಗೆ 18 ಮಹಾಪುರುಷರು ಈ ವಾಸ್ತುಶಾಸ್ತ್ರದ ಉಪದೇಶ ಮಾಡಿದ್ರು. ಅದರಲ್ಲಿ ಮತ್ಸ್ಯರೂಪಿ ಭಗವಂತನಿಂದ ಮನುವಿಗೆ ಇದು ಉಪದೇಶವಾಯಿತು. ಕೊನೆಯಲ್ಲಿ ಮಹರ್ಷಿ ವಿಶ್ವಕರ್ಮರು ಈ ವಾಸ್ತು ಜ್ಞಾನವನ್ನ ಈ ಲೋಕಕ್ಕೆ ಪ್ರಚಾರ ಮಾಡ್ತಾರೆ. ಮೊದಲಿಗೆ ಈ ವಾಸ್ತು ಅಂದ್ರೆ ಏನು? ವಾಸ್ತು ಅಂದ್ರೆ ವಸತಿ ಇತಿ ವಾಸ್ತು. ಯಾವ ಸ್ಥಳ ವಾಸ ಮಾಡಲು ಯೋಗ್ಯವಾಗಿ ಇರುತ್ತದೆಯೋ ಅದನ್ನ ವಾಸ್ತು ಅಂತ ಕರೀತಾರೆ. ಇನ್ನು ಈ ವಾಸ್ತುಶಾಸ್ತ್ರದ ಹಿಂದೆಯೂ ವಾಸ್ತು ಪುರುಷನ ಅದ್ಭುತವಾದ ಕಥೆ ಇದೆ. ತ್ರೇತಾಯುಗದಲ್ಲಿ ಇಡೀ ಪ್ರಪಂಚವನ್ನೇ ಆವರಿಸಿಕೊಂಡು ಒಬ್ಬ ದೈತ್ಯ ಭೂತದ ಆಕಾರದಲ್ಲಿ ರಾಕ್ಷಸ ಗಾಢವಾಗಿ ನಿದ್ರಿಸುತ್ತಿದ್ದ. ಆತ ದೇವತೆಗಳನ್ನ ಪೀಡಿಸ್ತಾ ಇದ್ದ. ಇದರಿಂದ ಬೇಸತ್ತ ಇಂದ್ರಾದಿ ದೇವತೆಗಳು ಬ್ರಹ್ಮನ ಮೊರೆ ಹೋಗ್ತಾರೆ. ಬ್ರಹ್ಮನಿಗೆ ಈ ಭೂತ ಇಡೀ ಪ್ರಪಂಚವನ್ನೇ ಆವರಿಸಿಕೊಂಡಿದ್ದಾನೆ, ಇದರಿಂದ ನಮಗೆ ತುಂಬಾ ಭಯವಾಗಿದೆ, ಅದಕ್ಕೆ ನೀವು ಒಂದು ಉತ್ತಮವಾದ ಮಾರ್ಗವನ್ನ ತೋರಿಸಿ ಅಂತ ಕೇಳ್ತಾರೆ. ಆಗ ಬ್ರಹ್ಮ ಅವರಿಗೆ ಅಭಯ ನೀಡಿ ಒಂದು ಸಲಹೆಯನ್ನ ಕೊಡ್ತಾನೆ. ಅದೇನಂದ್ರೆ ಆ ದೈತ್ಯವಾದ ಭೂತವನ್ನ ತಲೆ ಕೆಳಗೆ ಮಾಡಿ ತಳ್ಳಿಬಿಡಿ, ಈ ನಿಮ್ಮ ಎಲ್ಲಾ ಸಮಸ್ಯೆಗಳು ಕಳೆದು ಹೋಗುತ್ತವೆ ಅಂತ ಹೇಳ್ತಾನೆ. ಅದರಂತೆ ದೇವಾನುದೇವತೆಗಳು ಆ ಭೂತವನ್ನ ತಲೆ ಕೆಳಗೆ ಮಾಡಿ ತಳ್ಳಿಬಿಡ್ತಾರೆ. ಕೆಳಗೆ ಬಿದ್ದ ಈ ವಾಸ್ತು ಪುರುಷನನ್ನು ಬ್ರಹ್ಮ 45 ದೇವತೆಗಳ ಸಹಾಯದಿಂದ ಈಶಾನ್ಯ ದಿಕ್ಕಿಗೆ ತಲೆ, ನೈಋತ್ಯ ದಿಕ್ಕಿಗೆ ಪಾದಗಳು ಹಾಗೂ ವಾಯುವ್ಯ ಮತ್ತು ಆಗ್ನೇಯಗೆ 2 ಕೈಗಳನ್ನ ಚೌಕಾಕಾರದಲ್ಲಿ ಭೂಮಿಯ ಮೇಲೆ ಕಟ್ಟಿ ಹಾಕ್ತಾರೆ. ಹೀಗೆ ಕಟ್ಟಿ ಹಾಕಿದ ಪ್ರಕ್ರಿಯೆಗೆ ವಾಸ್ತು ಪುರುಷ ಮಂಡಲ ಅಂತ ಕರೀತಾರೆ. ಪ್ರತಿ ಮನೆ ಕಟ್ಟುವಾಗಲೂ ಈ ವಾಸ್ತು ಪುರುಷ ಮಂಡಲ ಅತ್ಯಗತ್ಯವಾಗಿದೆ. ಹೀಗೆ ಕೆಳಮುಖವಾಗಿ ಬಂಧಿಸಲ್ಪಟ್ಟ ವಾಸ್ತು ಪುರುಷ ಹಿಂಸೆ ಪಡುತ್ತಾ ಬ್ರಹ್ಮನಿಗೆ ಇಡೀ ಜಗತ್ತಿನ ಚರಾಚರಗಳನ್ನು ಸೃಷ್ಟಿಸುವವನು ನೀನೇ, ನನ್ನ ಈ ಸೃಷ್ಟಿಗೂ ಕಾರಣವೂ ನೀನೇ. ಆದ್ರೆ ಇಲ್ಲಿ ನನ್ನದೇನು ತಪ್ಪು ಇರದಿದ್ದರೂ ದೇವಾನುದೇವತೆಗಳು ನನ್ನನ್ನ ತುಂಬಾ ಹಿಂಸಿಸುತ್ತಿದ್ದಾರೆ, ಇದರಿಂದ ಕಾಪಾಡಿ ನನಗೆ ಮುಕ್ತಿ ನೀಡು ಅಂತ ಬ್ರಹ್ಮದೇವನಲ್ಲಿ ಕೇಳ್ಕೊಂತಾನೆ. ಆಗ ಬ್ರಹ್ಮ ವಾಸ್ತು ಪುರುಷನ ನೋವನ್ನ ಅರಿತು ಇನ್ನು ಮುಂದೆ ಪ್ರತಿ ಮನೆ, ಕಟ್ಟಡ, ಕಚೇರಿ, ವ್ಯಾಪಾರ ಮಳಿಗೆ, ಹೀಗೆ ಯಾವುದೇ ಕಟ್ಟಡ ಕಟ್ಟುವ ಮೊದಲು ನಿನ್ನ ಪೂಜೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಬೇಕು. ಇಲ್ಲವಾದ್ರೆ ಅವರ ಸಂಪತ್ತು ನಾಶವಾಗುತ್ತೆ, ಮೇಲಿಂದ ಮೇಲೆ ವಿಘ್ನಗಳು ಸಂಭವಿಸುತ್ತವೆ. ಕಟ್ಟಡ ನಿರ್ಮಾಣ ಮಾಡಿದವರು ಮತ್ತು ವಾಸ ಮಾಡುವವರು ಅನಾರೋಗ್ಯದಿಂದ ಬಳಲುತ್ತಾರೆ ಎಂದು ಬ್ರಹ್ಮ ವಾಸ್ತುಪುರುಷನಿಗೆ ವರ ನೀಡಿ ಮಾಯವಾಗ್ತಾನೆ. ಹಾಗಾಗಿ ಕಟ್ಟಡ, ಮನೆ ಯಾವುದೇ ನಿರ್ಮಾಣದ ಮೊದಲು ವಾಸ್ತು ಪೂಜೆ ಮಾಡಬೇಕು ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ವಾಸ್ತುಪುರುಷ ಗುರುತ್ವಾಕರ್ಷಣ ಶಕ್ತಿಯ ಅಧಿದೇವತೆ ಆದ ಕಾರಣ ಭೂಮಿಯ ಮೇಲೆ ನಿರ್ಮಿತವಾದ ಎಲ್ಲಾ ಕಟ್ಟಡಗಳಲ್ಲೂ ವಾಸ್ತುಪುರುಷ ವಾಸವಾಗಿರ್ತಾನೆ.
ಹಾಗಾಗಿ ಕಟ್ಟಡದೊಳಗೆ ಪ್ರವೇಶಿಸುವ ದುಷ್ಟ ಹಾಗೂ ಅನಿಷ್ಟ ಶಕ್ತಿಗಳನ್ನ ಆತ ನಿಯಂತ್ರಿಸುತ್ತಾನೆ ಅನ್ನೋ ನಂಬಿಕೆ ಇದೆ. ಇನ್ನು ಈ ವಾಸ್ತುಶಾಸ್ತ್ರದಲ್ಲಿ ಸ್ಥಿರವಾಸ್ತು ಮತ್ತು ಚರವಾಸ್ತು ಅನ್ನೋ 2 ಪ್ರಕಾರಗಳಿವೆ. ಸ್ಥಿರವಾಸ್ತು ಅಂದ್ರೆ ವಾಸ್ತುಪುರುಷ ಸ್ಥಿರವಾಗಿ ಇರೋದು, ಮನೆ ಕಟ್ಟುವುದು ಒಂದೇ ಸಾರಿ. ಹಾಗಾಗಿ ಸ್ಥಿರ ವಾಸ್ತುವಿನಲ್ಲೇ ಮನೆಯನ್ನ ಕಟ್ಟಬೇಕಾಗುತ್ತೆ. ಹಾಗೆ ವಾಸ್ತುಪುರುಷನ ತಲೆ ಭಾಗದಲ್ಲಿ ಕಡಿಮೆ ಭಾರ ಇರಬೇಕು ಮತ್ತು ಪಾದದ ಭಾಗದಲ್ಲಿ ಹೆಚ್ಚಾಗಿ ಭಾರ ಇರಬೇಕು. ಇನ್ನು ವಾಸ್ತುಶಾಸ್ತ್ರದ ಗ್ರಂಥದ ಪೈಕಿ 11ನೇ ಶತಮಾನದಲ್ಲಿ ಭೋಜರಾಜ ರಚಿಸಿದ ಸುಮರಂಗನ ಸೂತ್ರಧಾರ ಅನ್ನೋ ವಾಸ್ತು ಗ್ರಂಥದಲ್ಲಿ ಮಣ್ಣಿನ ತಯಾರಿಕೆ, ಮರಗೆಲಸ, ಇಟ್ಟಿಗೆ ಗಾತ್ರ, ಭೂಮಿಯ ಗುಣಲಕ್ಷಣ ಹೀಗೆ ವಾಸ್ತುವಿನ ಸಮಗ್ರ ಮಾಹಿತಿ ಈ ಗ್ರಂಥದಲ್ಲಿ ತಿಳಿಸಲಾಗಿದೆ. ಇನ್ನು ಈ ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಕಟ್ಟಲು ಮೊದಲು ನೋಡುವ ಮೂಲ ಅಂಶಗಳೆಂದರೆ ಅಷ್ಟದಿಕ್ಕುಗಳು. ಈ ಅಷ್ಟದಿಕ್ಕುಗಳಲ್ಲಿ ಪ್ರತಿ ದಿಕ್ಕುಗಳು ದೈವಿ ಗುಣವನ್ನ ಪ್ರತಿನಿಧಿಸುತ್ತವೆ. ಅಂದ್ರೆ ಉತ್ತರಕ್ಕೆ ಕುಬೇರ, ದಕ್ಷಿಣಕ್ಕೆ ಯಮ, ಪೂರ್ವಕ್ಕೆ ಇಂದ್ರ, ಪಶ್ಚಿಮಕ್ಕೆ ವರುಣ, ಈಶಾನ್ಯಕ್ಕೆ ಶಿವ, ಆಗ್ನೇಯಕ್ಕೆ ಅಗ್ನಿ, ವಾಯುವ್ಯಕ್ಕೆ ವಾಯು, ನೈಋತ್ಯಕ್ಕೆ ಪಿತೃ, ನಂತರ ಮಧ್ಯದಲ್ಲಿ ಬ್ರಹ್ಮ. ಹೀಗೆ ಅಷ್ಟ ದಿಕ್ಕುಗಳು ಅಷ್ಟ ದೇವರುಗಳನ್ನ ಪ್ರತಿನಿಧಿಸುತ್ತವೆ. ಹಾಗಾಗಿ ಮನೆಯಲ್ಲಿ ಯಾವ ದಿಕ್ಕಿಗೆ ಯಾವ ಕೋಣೆಯನ್ನು ನಿರ್ಮಿಸಿದರೆ ಒಳಿತು ಎನ್ನುವುದು ತಿಳಿಯುತ್ತೆ. ಹಾಗೆ ಈ ಪ್ರಕಾರವಾಗಿ ಯಾವ ದಿಕ್ಕಿಗೆ ಯಾವ ಕೋಣೆ ಅಥವಾ ಯಾವ ವಸ್ತುವನ್ನು ಇರಿಸಬೇಕು ಅಂತ ನೋಡೋದಾದ್ರೆ, ಪೂರ್ವದ ದಿಕ್ಕು ಸೂರ್ಯನು ಹುಟ್ಟುವ ದಿಕ್ಕಾಗಿದೆ. ಕಿಟಕಿಗಳನ್ನ ಮುಖ್ಯ ದ್ವಾರ ಇಡೋದ್ರಿಂದ ಸೂರ್ಯನ ಬೆಳಕು ನೇರವಾಗಿ ಮನೆಯೊಳಗೆ ಪಸರಿಸುತ್ತೆ. ಹೀಗಾಗಿ ನಿಮಗೆ ಆರೋಗ್ಯ ಮತ್ತು ಶಾಂತಿ ನೀಡುತ್ತೆ. ಹಾಗೆ ಈ ದಿಕ್ಕಿಗೆ ಬಾಲ್ಕನಿ, ಉದ್ಯಾನವನ, ಲಿವಿಂಗ್ ರೂಮ್, ಡ್ರಾಯಿಂಗ್ ರೂಮ್ ಸಹ ನಿರ್ಮಿಸಬಹುದಾಗಿದೆ. ಹಾಗೆ ಪಶ್ಚಿಮ ದಿಕ್ಕು, ಈ ದಿಕ್ಕು ನಿಮಗೆ ಅಗಾಧವಾದ ಶಕ್ತಿಯನ್ನು ನೀಡುವ ದಿಕ್ಕಾಗಿದೆ. ಹಾಗಾಗಿ ಈ ದಿಕ್ಕಿಗೆ ಮಲಗುವ ಕೋಣೆ, ರೀಡಿಂಗ್ ರೂಮ್, ಡೈನಿಂಗ್ ಹಾಲ್, ಮನೆಯ ಮೇಲೆ ನೀರಿನ ಟ್ಯಾಂಕ್ ಸಹ ಈ ದಿಕ್ಕಿನಲ್ಲಿ ಅಳವಡಿಸಬಹುದಾಗಿದೆ. ಹಾಗೆ ಉತ್ತರದ ದಿಕ್ಕು ಸಂಪತ್ತು ಮತ್ತು ವೃತ್ತಿಗೆ ಸೂಕ್ತವಾದ ದಿಕ್ಕಾಗಿದೆ. ಈ ದಿಕ್ಕಿನಲ್ಲಿ ಮಲಗುವ ಕೋಣೆ, ಗೆಸ್ಟ್ ರೂಮ್, ಉದ್ಯಾನವನ, ಹಾಲ್, ಬಾಲ್ಕನಿ, ಈಜುವ ಕೊಳ ಸಹ ನಿರ್ಮಿಸಬಹುದಾಗಿದೆ. ದಕ್ಷಿಣ ದಿಕ್ಕು, ಈ ದಿಕ್ಕನ್ನ ವೈಭವದ ಸಾಮ್ರಾಜ್ಯದ ದಿಕ್ಕು ಅಂತಾರೆ. ಈ ದಿಕ್ಕಿನಲ್ಲಿ ಮಾಸ್ಟರ್ ಬೆಡ್ರೂಮ್, ಸ್ಟೋರ್ ರೂಮ್, ಮನೋರಂಜನಾ ಕೊಠಡಿಗಳನ್ನ ನಿರ್ಮಿಸಬಹುದಾಗಿದೆ. ಆಗ್ನೇಯ ದಿಕ್ಕು, ಈ ದಿಕ್ಕು ಶುಕ್ರವನ್ನು ಸೂಚಿಸುವ ದಿಕ್ಕಾಗಿದೆ. ಈ ಪ್ರದೇಶದಲ್ಲಿ ಅಡುಗೆ ಮನೆ, ವಿದ್ಯುತ್ ಉಪಕರಣಗಳನ್ನು ಸಂಗ್ರಹಿಸುವ ಕೋಣೆ ಹಾಗೂ ಶಾಖ ಪ್ರೇರಿತ ವಸ್ತುಗಳ ಕೊಠಡಿಗಳನ್ನ ನಿರ್ಮಿಸಬಹುದಾಗಿದೆ. ನೈಋತ್ಯ ದಿಕ್ಕು, ಈ ದಿಕ್ಕು ನಿಮಗೆ ಶಕ್ತಿ ನೀಡುವ ದಿಕ್ಕಾಗಿದೆ. ಇಲ್ಲಿ ಬೆಡ್ರೂಮ್ ಅನ್ನ ನಿರ್ಮಿಸಬಹುದು. ಇನ್ನು ವಾಯುವ್ಯ ದಿಕ್ಕು, ಈ ದಿಕ್ಕು ಗಾಳಿಯನ್ನ ಪ್ರತಿನಿಧಿಸುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ವೆಂಟಿಲೇಟರ್, ರೆಫ್ರಿಜರೇಟರ್, ಶೌಚಾಲಯ ಹಾಗೂ ಅತಿಥಿ ಗೃಹಗಳನ್ನ ನಿರ್ಮಿಸಬಹುದಾಗಿದೆ. ಇನ್ನು ಕೊನೆಯದಾಗಿ ಈಶಾನ್ಯ ದಿಕ್ಕು, ಈ ದಿಕ್ಕು ಮನಸ್ಸಿಗೆ ಶಾಂತಿ ನೀಡುವ ದಿಕ್ಕಾಗಿದೆ. ಹಾಗಾಗಿ ಈ ದಿಕ್ಕಿನಲ್ಲಿ ಧ್ಯಾನ ಅಥವಾ ಪ್ರಾರ್ಥನಾ ಕೊಠಡಿ ಹಾಗೂ ಯೋಗ ಕೊಠಡಿಗಳನ್ನು ನಿರ್ಮಿಸಬಹುದಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಾಸ್ತುಶಾಸ್ತ್ರ ಪರಿಣಿತರನ್ನ ಸಂಪರ್ಕಿಸಿ. ಈ ಬೃಹತ್ ಬ್ರಹ್ಮಾಂಡದಲ್ಲಿ ನೀರು, ಭೂಮಿ, ಬೆಂಕಿ, ಗಾಳಿ ಮತ್ತು ಆಕಾಶವೆಂಬ ಪಂಚಭೂತಗಳ ಅದ್ಭುತ ಶಕ್ತಿಯನ್ನ ಹೊರಸೂಸುತ್ತವೆ. ಹಾಗೆ ಈ 5 ಅಂಶಗಳು ಮಾನವನ 5 ಇಂದ್ರಿಯಗಳಿಗೆ ಸಂಬಂಧಿಸಿವೆ. ಅವೇ ವಾಸನೆ, ರುಚಿ, ಶ್ರವಣ, ಸ್ಪರ್ಶ ಮತ್ತು ದೃಷ್ಟಿ. ಇವು ನಮ್ಮ ಮನೆ ಮತ್ತು ದೇಹದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಪಂಚಭೂತಗಳ ಆಧಾರದ ಮೇಲೆ ಮನೆ ನಿರ್ಮಾಣವಾಗುತ್ತೆ. ಹೀಗೆ ವಾಸ್ತು ಪ್ರಕಾರ ಕಟ್ಟಿದ ಮನೆ ಎಂದಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನ ಹೊಂದಿ ಪ್ರತಿ ಹೆಜ್ಜೆಯಲ್ಲೂ ಯಶಸ್ವಿಯನ್ನ ಹೊಂದುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.